ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸೊ ನಾನು ಪ್ರೀವಿಯಸ್ ವ್ಲಾಗ್ನ ನೀವು ನೋಡಿಲ್ಲ ಅಂದರೆ ಬೇಗ ನಾನು ಪ್ರೀವಿಯಸ್ ವ್ಲಾಗ್ನ ನೋಡ್ಕೊಂಡು ಬನ್ನಿ. ಆ್ಯಂಡ್ ನಾನು ಯಾಕೆ ಈ ಥರ ರೆಡಿ ಆಗಿದ್ದೀನಿ ಅಂತ ನಿಮ್ಗಾಗಲೇ ಗೊತ್ತಾಗಿರುತ್ತೆ. ಸೊ ನೆನ್ನೆಲ್ಲ ನಾನು ಏನೇನು ಪ್ರಿಪ್ರೇಷನ್ ಮಾಡಿದ್ದೆ. ಇವತ್ತು ಗೌರಿ ಹಬ್ಬ, ನಾನು ನೆನ್ನೆ ರೆಡಿ ಮಾಡಿದ್ದು. ಸೊ ನಮ್ಮ ಗೌರಿ ಹೆಂಗೆ ರೆಡಿ ಮಾಡಿದ್ದೀನಿ ಅಂತ ತೋರಿಸ್ತೀನಿ ಗೈಸ್, ತಡೀರಿ. ನೋಡಿದ್ರಲ್ಲ ನಾವು ಹೇಗೆ ರೆಡಿ ಮಾಡಿದ್ದೀವಿ ಅಂತ. ಆ್ಯಂಡ್ ನೆನೆ ಇಲ್ಲಿ ಆರೆಂಜ್ ಲೈಟ್ ಇತ್ತು, ಈಗ ವೈಟ್ ಲೈಟ್ ಹಾಕ್ಸಿದ್ದೀವಿ. ಬಿಕಾಸ್ ಆರೆಂಜ್ ಲೈಟಲ್ಲಿ ಅಷ್ಟು ಚೆನ್ನಾಗಿ ಕಾಣಿಸಲ್ಲ ಅಂದ್ಬಿಟ್ಟು ವೈಟ್ ಲೈಟ್ ಹಾಕ್ಸಿದ್ದೀವಿ. ಆ್ಯಂಡ್ ಫುಲ್ ಬೆಳಗ್ಗೆಯಿಂದವೂ ನಂಗೆ ವ್ಲಾಗ್ ಮಾಡೋಕ್ಕಾಗಿಲ್ಲ, ಬೆಳಗ್ಗೆನೇ ಸ್ಟಾರ್ಟ್ ಮಾಡಬೇಕಾಯಿತು. ಬಟ್ ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಆ್ಯಂಡ್ ನಾನು ಹೇಗೆ ಕಾಣ್ತಾ ಇದ್ದೀನಿ ಅಂತ ಕಮೆಂಟ್ ಮಾಡಿ ಗೈಸ್. ಜಾಸ್ತಿ ಎಲ್ಲ ಮೇಕಪ್ ಮಾಡ್ಕೊಳ್ಳೋಲ್ಲ ನಾನು, ಸಿಂಪಲಾಗಿರೋಣ ಅಂತ. ನಾನು ಹೆಂಗೆ ಕಾಣ್ತಾ ಇದ್ದೀನಿ ಅಂತ ಕಾಮೆಂಟ್ ಮಾಡಿ. ನಮ್ಮ ಅಮ್ಮನ ತೋರಿಸ್ತೀನಿ, ತಡೀರಿ. ನಂದು ವೈರ್ ಮೈಕ್ ನಿನ್ನೆ ಹಾಕ್ಕೊಂಡಿರ್ಲಿಲ್ಲಲ್ಲ, ಈ ಥರ ಇಟ್ಕೊಂಡಾಗ ಮಾತ್ರನೇ ಮಾತಾಡೋಕ್ಕಾಗೋದು. ಅಮ್ಮ ಏನು ಮಾಡ್ತೋ ತೋರಿಸ್ತೀನಿ. ಹಾಯ್ ಮಾಡು. ಹೆಂಗೆ ಮಾಡಿದ್ದೀನಿ ನಾನು ಗೌರಿ ವರಮಲಕ್ಷ್ಮಿ ಅಂತ ಹೇಳು. ಸೂಪರಾಗಿ ಮಾಡಿದೀಯಾ, ಎಲ್ಲ ಅವಳೇ ಮಾಡಿರೋದು. ಯಾವಾಗಲೂ ನಮ್ಮ ಅಮ್ಮ ಇಲ್ಲ ನಮ್ಮ ಅಣ್ಣ ಯಾರು ಹೆಲ್ಪ್ ಮಾಡ್ತಾಯಿದ್ರು, ಈ ಸಲ ನಾನು ಒಬ್ಬಳೇ ಮಾಡಿದ್ದೀನಿ. ಐ ಆಮ್ ವೆರಿ ಪ್ರೌಡ್. ನಿಧಿ ಬರಬೇಕು ಗೈಸ್, ಅವಳು ಇನ್ನೂ ಏನು ಮೆಸೇಜ್ ಎಲ್ಲ ಫೋನ್ ಮಾಡಿಲ್ಲ. ಅವಳು ಬಂದರೂ ಇವಾಗ ನಾನು ಅವಳನ್ನ ಕರ್ಕೊಂಬರ್ಬೇಕು. ಅವಳು ಅಷ್ಟು ದೂರದಿಂದ ನಡ್ಕೊಂಬರೋಕ್ಕಾಗಲ್ಲ. ಸೊ ಇವತ್ತು ಹೆಂಗಿರುತ್ತೆ ಅಂತ ಫುಲ್ ತೋರಿಸ್ತೀನಿ. ಆ್ಯಂಡ್ ನಾವು ಹೆಂಗೆ ಮಾಡಿದ್ದೀವಿ ಅಂತ ಕಾಮೆಂಟ್ ಮಾಡಿ. ಅವರಿಗೆ 4:45 ಎದ್ದುಬಿಟ್ಟು ಪೂಜೆ ಎಲ್ಲ ಮಾಡಿದ್ದೀವಿ. ಅಂದರೆ ನಾನೇ ಮಾಡಿದ್ದೀನಿ. 4:45 ಎದ್ದು ಸ್ನಾನ ಮಾಡಿ ಪೂಜೆ ಎಲ್ಲ ಮಾಡಿ ಅಷ್ಟು ಬೇಗ ಅಷ್ಟರಲ್ಲಿ ಮಾಡಬೇಕಿತ್ತಲ್ಲ. ಸೊ ಅಷ್ಟೊತ್ತಲ್ಲಿ ಮಾಡಿ ಮುಗಿಸಿದ್ದೀವಿ. ಆ್ಯಂಡ್ ಇವಾಗ ನನ್ನ ಫ್ರೆಂಡ್ ಒಬ್ಬಳು ಬಂದುಬಿಟ್ಟು ಹೋದ್ಲು, ನನಗೆ ಅವಳನ್ನ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ಆ್ಯಂಡ್ ನಿಧಿ ಇಫ್ ಇನ್ ಕೇಸ್ ಬಂದರೆ ನಾನು ಕ್ಯಾಪ್ಚರ್ ಮಾಡ್ತೀನಿ ಗೈಸ್, ಇಲ್ಲಾಂದರೆ ನಾನು ಕ್ಯಾಪ್ಚರ್ ಮಾಡಲ್ಲ. ಆ್ಯಂಡ್ ಈ ವ್ಲಾಗು ಹಾಗೆ ಕಂಟಿನ್ಯೂ ಮಾಡ್ತೀನಿ ನಾನು ನೆಕ್ಸ್ಟ್ ಡೇ ಕೂಡ, ಬಿಕಾಸ್ ಇದಷ್ಟು ಜಾಸ್ತಿ ಲ್ಯಾಗ್ ಆಗೋಲ್ಲ ಅಂತ ಅನ್ಕೋತೀನಿ. ಸೊ ಏನೇನೆಲ್ಲ ಇಟ್ಟಿದ್ದೀವಿ ನಾವು ಅಂತ ತೋರಿಸ್ತೀನಿ. ಲೋಟಸ್ ನೋಡಿ ಗೈಸ್, ಇನ್ನೂ ಒಂದಿನನೂ ಆಗಿಲ್ಲ ಇಟ್ಟು, ಆಗಲೇ ಎಲ್ಲ ಬಾಡೋಗ್ಬಿಟ್ಟಿದೆ. ಇದು ಅರಿಶಿನ ಕುಂಕುಮ, ಬಾಳೆಹಣ್ಣು, ಇದು ನೈವೇದ್ಯ, ಅದು ಪ್ರಸಾದ, ಅಕ್ಷತೆ ಕಾಳು, ಬಳೆ, ಹಣ್ಣು ಇದೆ. ಆ್ಯಸ್ ಯೂಶ್ವಲ್ ನಾರ್ಮಲ್. ನಿಧಿ ಬಂದಾಗ ಎಲ್ಲ ಕಂಟಿನ್ಯೂ ಮಾಡ್ತೀನಿ. ಆ್ಯಂಡ್ ನಮ್ಮ ಮನೆಯಲ್ಲಿ ಏನೇನೆಲ್ಲ ಅಡುಗೆ ಮಾಡಿದ್ದೀವಿ ಅಂತ ತೋರಿಸ್ತೀನಿ ನಿಮಗೆ. ಬೆಳಗ್ಗೆಯಿಂದೆಲ್ಲ ನಮ್ಮ ಮನೆ ಮಾಡ್ತಾಯಿರೋದು ಅಡುಗೆನ. ನಮ್ಮ ಅಮ್ಮಂದು ಅಡುಗೆ ಡಿಪಾರ್ಟ್ಮೆಂಟು. ಒಬ್ಬಟ್ಟು ಮಾಡೋರೆ ನೋಡಿ. ನಮ್ಮ ಅಮ್ಮಂಗೆ ಒಬ್ಬಟ್ಟು ಮಾಡೋಕ್ಕೆ ಬರಲ್ಲ ಗೈಸ್. ಅಂದರೂ ಇವಾಗ ಕಲ್ತ್ಕೊಂಡಿದ್ದೆ ಸ್ವಲ್ಪ. ಎಲ್ಲ ನಮ್ಮ ಮಗಳಿಂದನೇ ಕಲ್ತಿದ್ದೀನಿ. ಇಲ್ಲ ಗೈಸ್, ನಂಗೆ ಮಾಡೋಕ್ಕೆ ಬರಲ್ಲ. ಹೆಲ್ಪ್ ಮಾಡ್ತೀನಿ ಅಷ್ಟೇ, ಬಟ್ ಪೂರ್ತಿ ಎಲ್ಲ ಮಾಡೋಕ್ಕೆ ಬರಲ್ಲ. ಏನೇನೆಲ್ಲ ಅಡುಗೆ ಮಾಡಿದ್ದಾರೆ ಅಂತ ತೋರಿಸ್ತೀನಿ ನಾನು. ಇದೇನು ಮಾಡೋಕ್ಕೆ ಹೇಳು? ಕೋಸಂಬರಿ ಮಾಡೋಕ್ಕೆ. ಇದು ಕೋಸಂಬರಿ ಮಾಡೋಕ್ಕೆ ಎಲ್ಲ ರೆಡಿ ಮಾಡಿದ್ದಾರೆ, ಇನ್ನೂ ಮಾಡಿಲ್ಲ. ಇದು ರೈಸು, ಇದೇನು ಕಾಳುಗೊಜ್ಜು, ಸಾಂಬಾರು, ಆಮೇಲೆ ಅಷ್ಟೇ. ಅದು ಬಿಟ್ಟರೆ ಕರ್ಜಿಕಾಯಿ, ರವೆ ಉಂಡೆ. ನಾವು ಬಂದವ್ರಿಗೆಲ್ಲ ಏನು ಕೊಡ್ತೀವಿ ಅಂತ ಕೊಟ್ಟಿರೋದೆಲ್ಲ ಇಲ್ಲಿ ಕಲೆಕ್ಟ್ ಮಾಡಿಬಿಟ್ಟು ಇಟ್ಟಿದ್ದೀವಿ. ತೆಂಗಿನಕಾಯಿ, ಆಮೇಲೆ ಇಲ್ಲಿ ರವೆ ಉಂಡೆ, ಇದರೊಳಗಡೆ ಇಲ್ಲಿ ಈ ಥರ 1 ರೂಪಾಯಿ ಕಾಯಿನ್ ಹಾಕ್ಬಿಟ್ಟು ಸ್ವೀಟ್ ರವೆ ಉಂಡೆ. ನಮ್ಮ ಅಣ್ಣಂಗೆ ಸ್ವೀಟ್ ಕೊಡಬೇಕಲ್ಲ, ಈ ಸಲ ಸ್ಪೆಷಲಾಗಿ ನಾನು ವ್ಲಾಗ್ ಮಾಡ್ತಾ ಇದ್ದೀನಿ ಅಂತ ರೀಸನ್ಗೆ ನಮ್ಮ ಅಣ್ಣಂಗೆ ಆರತಿ ಮಾಡಿಬಿಟ್ಟು ಸ್ವೀಟ್ ಕೊಟ್ಬಿಟ್ಟು ಆಮೇಲೆ ರಾಖಿ ಕಟ್ಟೋಣ ಅಂತ ಅಂದ್ಕೊಂಡಿದ್ದೀನಿ. ನಾನು ಯಾವತ್ತೂ ಹಂಗೆಲ್ಲ ಮಾಡಿಲ್ಲ, ಈ ಸಲ ಮಾಡ್ತೀನಿ. ಆ ಥರ ವ್ಲಾಗ್ ಮಾಡ್ತಾಯಿದ್ದೀನಲ್ಲ ಅಂತನಾದ್ರು ಹಾಗೆಲ್ಲ ಮಾಡ್ತಿದ್ದೀನಿ ನಾನು. ಇಷ್ಟು ದಿನ ನಾನು ಆ ಥರ ಎಲ್ಲ ಮಾಡ್ತಾಯಿಲ್ಲ, ಸುಮ್ಮನೆ ಒಂದು ರಾಖಿ ಕಟ್ಟುತ್ತಿದ್ದೆ. ಒಂದು ಸ್ಟಾರ್ಟಿಂಗಲ್ಲೆಲ್ಲ 1 ರೂಪಾಯಿ ಕೊಡ್ತಾಯಿದ್ದೆ ನಾನು ರಾಖಿ ಕಟ್ಟುತ್ತಾಯಿದ್ರೆ. ಈಗ ಎಷ್ಟು ಕೊಡ್ತಾನೆ ನಿಮಗೆ ತೋರಿಸ್ತೀನಿ. ವ್ಲಾಗ್ ಮಾಡ್ತಾ ಇರೋದಕ್ಕೇ ಒಂಚೂರು ಜಾಸ್ತಿ ಕೊಡ್ತಾನೆ ಅಂತ ಅವ್ನು ಮುಂದೆ ವ್ಲಾಗ್ ಮಾಡ್ತೀನಿ. ಇನ್ನು ಜನ ಬರ್ತಾಯಿಲ್ಲ ಗೈಸ್, ಯಾರೂ ವರಮಹಾಲಕ್ಷ್ಮಿನ ಸೆಲೆಬ್ರೇಟೇ ಮಾಡ್ತಾಯಿಲ್ಲ ಜಾಸ್ತಿ. ಚಿಕ್ಕ ವಯಸ್ಸಲ್ಲಿ ಎತ್ಕೊಂಡು ಓಡೋಗ್ತಾ ಇದ್ದೆ ನಾನು ಎಲ್ಲ ಮನೆಗೂ ಕೊಡೋಕ್ಕೆ. ಅವ್ರನ್ನ ಕರೆದ್ಬಿಟ್ಟು ನಾನೇ ಅವ್ರ ಹತ್ರನೇ ಎತ್ಕೊಂಡ್ಬರ್ತಿದ್ದೆ. ಇವಾಗ ನೋಡಿ ಜನನೇ ಬರ್ತಾಯಿದ್ದಾರೆ, ಬಟ್ ಅಷ್ಟೊಂದು ಜನ ಇಲ್ಲ. ಮುಂಚೆ ಥರ ಎಲ್ಲ ಯಾರೂ ಸೆಲೆಬ್ರೇಟ್ ಮಾಡ್ತಾ ಇಲ್ವಲ್ಲ. ಇವಾಗ ಪೂಜೆ ಎಲ್ಲ ಮಾಡಿದ್ದೀನಿ ಇವಾಗ ಅಷ್ಟೇ. ನಾನು ಪ್ರೀವಿಯಸ್ ವ್ಲಾಗ್ನ ನೋಡಿಲ್ಲ ಅಂದರೆ ನೋಡಿ, ನಾನು ಅದರಲ್ಲಿ ಎಷ್ಟು ಸ್ಟ್ರಗಲ್ ಮಾಡಿದ್ದೀನಿ ಒಬ್ಬಳೇ ಅಂತ ನೋಡಿ. ಅಲ್ಲೋಗಿ ಲೈಕ್ ಮಾಡಿ. ಇನ್ನೂ ನನ್ನ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಈ ವ್ಲಾಗ್ನ ಪೂರ್ತಿಯಾಗಿ ನೋಡಿ, ಇನ್ನೂ ವ್ಲಾಗ್ ಕಂಟಿನ್ಯೂ ಆಗುತ್ತೆ. ನನ್ನ ಫ್ರೆಂಡ್ ಬಂದಳು ಕೊನೆಗೂ. ಅದ್ಯಾವುದೋ ಗಾದೆ ಐತೆ ಬಟ್ ಬಾಯಿಗೆ ಬರ್ತಾಯಿಲ್ಲ. ಆ ಥರ ಬಂದಿದ್ದಾಳೆ ಮನೆಗೆ ಇಷ್ಟೊತ್ತಾದಮೇಲೆ. ನನ್ನ ಕರ್ಕೊಂಬ ಅಂತ ಅಂದ್ಬಿಟ್ಟು ಆಗಲೇ ಮೇಲ್ಗಡೆವರೆಗೂ ಬಂದೇ ಬಿಟ್ಟಿದ್ದಾಳೆ. ಇನ್ನೊಂದು 2 ಹೆಜ್ಜೆ ಇಟ್ಟಿರೋ ನಡ್ಕೊಂಡೇ ಬಂದ್ಬಿಡ್ಬೋದಾಗಿತ್ತು. ನನಗೆ ವ್ಲಾಗ್ ಮಾಡ್ತೀನಿ ಅಂತಾನೆ ಏನೋ ಸ್ಪೆಕ್ಸ್ ತೆಗೆದ್ಬಿಟ್ಲು. ಅವಾಗಿಂದ 3 ಸಲ ಹಾಕೊಂಡ್ಲು, 2 ಸಲ ತೆಗೆದ್ಲು.
ನಾನು ಬ್ಲಾಗ್ ಹಾಕಿರೋದು ಗೊತ್ತಿಲ್ಲ ಗೈಸ್. ನಾನು ಪ್ರೀವಿಯಸ್ ಬ್ಲಾಗ್ ಹಾಕಿರೋದನ್ನ ಇಲ್ಲಿ ನನ್ನ ಮನೆಗೆ ಬಂದ್ಬಿಟ್ಟು ನನ್ನ ಮುಂದೆನೇ ನೋಡ್ತಾ ಇದ್ದಾಳೆ. ಅವಳು ಲೈನರ್ ಹಾಕೊಡ್ತಾಳೆ ಅಂತ ಕಾದೆ, ಬೇಗ ಬರ್ತಾಳೇನೋ ಅಂತ. ಊರಾಳ ಅಲ್ಕೊಂಡು ಬಂದವಳೆ. ನಾನೇ ಹಾಕೊಂಡ್ಬಿಟ್ಟೆ ಸಾಹಸ ಮಾಡ್ಬಿಟ್ಟು. ಶತ್ರು ನನ್ನ ಪಕ್ಕದಲ್ಲೇ ಅವಳೆ. ನಾನು ಯಾವ ವ್ಲಾಗ್ನೂ ಲೈಕ್ ಮಾಡಿಲ್ಲ. ನೀನು ಫ್ರೀ ಇರೋದು ಹೇಳ್ಬೇಡ. ನೀನು ಫ್ರೀ ಇದ್ದಾಗ ನೀನು ನಮ್ಮ ನಿಜವಾಗ್ಲೂ ಮನೆಗೆ ಬರ್ತೀಯಾ ನನ್ನ ದಿನ ಹೇಳು. ಇವತ್ತು ಹೇಳಿರ್ತಾಳೆ ಬರ್ತೀನಿ, ಇವತ್ತು ಫುಲ್ ಧೈರ್ಯ ಕೊಟ್ಬಿಟ್ಟು ಹೋಗಿರ್ತಾಳೆ ನನಗೆ ಬರ್ತೀನಿ ಅಂತ. ಫುಲ್ ಧೈರ್ಯ ಕೊಟ್ಬಿಟ್ಟಿರ್ತಾಳೆ, ನಾಳೆ ಪಕ್ಕ ಬರ್ತೀನಿ ನೋಡ್ಕೊ ಅಂತ. ನಾಳೆ ಮೆಸೇಜ್ ಅವಳೇ ಮೆಸೇಜು ಮಾಡಿರ್ತಾಳೆ, ನಾಳೆ ಬರ್ತೀನಿ ನಿಮ್ಮ ಮನೆಗೆ ಅಂತ. ನಾನು ಹ್ಞೂ ಸರಿ ಆಯಿತು, ಒಂದು 12 o'clock 1 o'clock ಬಾ ಅಂತ ಹೇಳಿರ್ತೀನಿ ಅಷ್ಟೇ. ಮತ್ತೆ ನೆಕ್ಸ್ಟ್ ಡೇ ಕಾಣೆ ಆಗ್ಬಿಟ್ಟಿರ್ತಾಳೆ, ಕಿನ್ನಾಗ್ಬಿಟ್ಟಿರ್ತಾರೆ. ಯಾರು ಹೇಳಿಲ್ಲ, ಮೆಸೇಜೇ ನೋಡಲ್ಲ. ಮೆಸೇಜ್ ನೋಡೋದಿಲ್ಲ, ಅದು ವಾರ ಆದರೂ ಆ ಮೆಸೇಜ್ ಓಪನ್ ಮಾಡಿ ನೋಡಿರಲ್ಲ ಅವಳು. ನೋಡಿದ್ದೀನಿ ಕಣ. ಹಾಂ, ಯಾವಾಗ ಹೇಳಿ ನೀನು ನೋಡಿರೋದು ಮೆಸೇಜು? ಯಾವಾಗ ನೆನಪಿಲ್ಲ, ಬಟ್ ನೋಡಿದ್ದೀನಿ. ಅಯ್ಯೋ ಇವಳಿಗೆ ರಿಪ್ಲೈ ಮಾಡಿಲ್ವಲ್ಲ ಅಂತ ಅನ್ಕೊಂಡು ಸುಮ್ಮನೆ. ಅದನ್ನು ನಾನು ಮತ್ತೆ ಇಂಡೈರೆಕ್ಟಾಗಿ ಇವಳಿಗೆ ಹೇಳ್ಬೇಕು. ಏನಕ್ಕಾರು ಹೇಳ್ತಾಳೆ, ಮಾಡೋಣ ಮೋಮೋಸ್ ಮಾಡಿಕೊಡು ನನಗೆ ಮತ್ತೆ ಅಂತ ಕೇಳ್ತಾಳೆ. ಅವಾಗ ನಾನು ಹೇಳ್ತೀನಿ, ಅಯ್ಯೋ ಬೇಡ ಬಿಡು ಬರಬೇಡ, ನೀನು ಬರ್ತೀನಿ ಅಂದ್ಬಿಟ್ಟು ಬರೋದೇ ಇಲ್ಲ. ನಾ ಬಂದಿಲ್ಲ ಅಂತ ನಾನು ಕಳಿಸಿರೋ ರೀಲ್ಸ್ ಎಲ್ಲ ಇಗ್ನೋರು. ಓ ಗೊತ್ತಾಯ್ತಾ? ಅದಕ್ಕೆ ಸಮಾಧಾನ ಆಗಿಂತ ಸುಮ್ಮನಾಗಿ ಇಗ್ನೋರ್ ಮಾಡಿಲ್ಲ. ಅವಳು ನನ್ನ ಟೆಕ್ಸ್ಟು ಅಲ್ಲಿವರೆಗೂ ನೋಡಿರಲಿಲ್ಲ, ಅದಕ್ಕೆ ನಾನು ಇಗ್ನೋರ್ ಮಾಡಿದೆ ಗೈಸ್. ಅವಳು ಯಾವತ್ತು ನನ್ನ ಮೆಸೇಜ್ ನೋಡ್ತಾಳೋ ಅಲ್ಲಿವರೆಗೂ ನಾನು ಅವಳು ರೀಲ್ಸ್ ನೋಡೋದು ಬೇಡ ಅಂತ ಸೀನ್ಸ್ ಆನ್ ಆಫ್ ಮಾಡ್ಬಿಟ್ಟು ನೋಡ್ತಾ ಇದ್ದೆ. ಆದರೆ ಒಂದು ಈಗ ಉಂಟೆ ಸುದ್ದಿ ಸಿಕ್ಕಿದೆ. ನಿಧಿ ಉದ್ದ ಇಲ್ಲ ಅಂತ ಹೇಳ್ತೀನಲ್ಲ ಗೈಸ್ ನಾನು. ನಿಧಿ ಉದ್ದ ಇಲ್ಲ, ನಿಜ. ಎಲ್ಲ ನಿಂತ್ಕೊಂಡಿದ್ದೀವಿ ನಿಮಿಷ. ಉದ್ದ ಇಲ್ಲ ಅವಳು, ಬಟ್ ಅವಳು ಕಾಲು ಬೆಳ್ಳು ಗೈಸ್. ತೋರಿಸ್ತೀನಿ ರೀ, ನಿಂಗೆ ಕಾಣಿಸ್ತೈತೆ ಗೈಸ್. ಎಷ್ಟು ಉದ್ದ ಇದೆ ಅವಳು ಕಾಲು ಬೆಳ್ಳು. ಅವಳೇ ಹೇಳ್ಬಿಟ್ಲು ಕಾಲು ಇಷ್ಟು ಉದ್ದ ಬೆಳೆದಿದೆ ಅಂತ. ಕುಳ್ಳುಕ್ಕಿದೆ, ನಿನ್ಕಿಂತ ಕುಳ್ಳುಕ್ಕಿ ಅಲ್ಲ. ಹೇಳಿ, ನನ್ನ ಬೆಳಗಿಂತ ಏನಾನ ಒಂದು ವ್ಯಾಲಿಡ್ ಪಾಯಿಂಟ್ ಇದ್ರೆ ಹೇಳಿ, ಸುಮ್ಮನೆ ಮಾತಾಡಬೇಡ. ಯೂಸ್ಲೆಸ್ ಟಾಕ್ಸ್ ಮಾಡಬೇಡ ಸರಿ ಗೈಸ್. ಎಲ್ಲ ಫ್ರೆಂಡ್ಸ್ ಮನೆಗೆ ಹೋದಾಗ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಹೆಂಗೆ ಕೂರ್ಸಿದ್ದಾರೆ, ಏನು ಎತ್ತ ಅಂತೆಲ್ಲ ಕಾಂಪ್ಲಿಮೆಂಟ್ ಕೊಡ್ತಾರೆ. ಆ್ಯಂಡ್ ನನ್ನ ಫ್ರೆಂಡ್ ಅದನ್ನು ಅವಳು ಒಂದು 7 ನಿಮಿಷ ಹಿಂಗೆ ನಿಂತ್ಕೊಂಡು ಕೂಡ ದೇವ್ರನ್ನ ನೋಡ್ತಾ ಇಲ್ಲ. ನಾನು ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದೀನಿ ಗೈಸ್. ಎಲ್ಲ ಪ್ರತಿಯೊಂದು ನಾನೇ ಮಾಡಿರೋದು, ನಾನೇ. ಆ್ಯಂಡ್ ಇದು ಕ್ವಾಣ ವೇಸ್ಟು. ನಾನು ಹೇಳ್ದೆ ಬಂದ ತಕ್ಷಣ ನೋಡಿಲ್ವ ನಾನು, ಎಲ್ಲ ನವೀನೇ ಮಾಡಿದ ಅಂತ ಹೇಳಿದ್ನಲ್ಲ. ಇದು ಕಟ್ ಮಾಡ್ತೀನಿ ಗೈಸ್. ಗೆಳತಿ ಊಟ ಮಾಡ್ತಿದ್ದಾಳೆ. ಹೆಂಗಿದೆ ಟೇಸ್ಟ್ ನಿಧಿ? ಅಯ್ಯೋ ಸೌಂಡೇ ಬರಲ್ಲ. ಚೆನ್ನಾಗಿದೆ. ಇಲ್ಲಿ ನೋಡಿ ಗೈಸ್, ಅವಳು ಡಯಟ್ ಮಾಡ್ತಾ ಇದ್ದಾಳಲ್ಲ ಈಗ ಸ್ವಲ್ಪ ಜಿಮ್ಗೆ ಹೋಗಿ. ಸೊ ಎಲ್ಲ ಸ್ವಲ್ಪ ಹಾಕ್ಕೊಟ್ಟಿದ್ದೀವಿ. ಇದು ನನಗೆ, ಇದು ಅವಳಿಗಂತೆ. ಡಯಟ್ ಮಾಡ್ತಾ ಇದ್ದಾಳೆ ಅಂತ ಹೇಳೋಕ್ಕಾಗುತ್ತಾ? ಮುಂದೆ ನೋಡಿ ಹೆಂಗೆ ಹಿಡ್ಕೊಂಡು ಕುಂತೋಳೆ. ಅವಳಿಗೇನೆ ಅದು ಕಣ್ಣು ಹಾಕ್ಬಿಡಿ ಯಾರು ಅಷ್ಟೇ. ಅಲ್ಲ ತಂದು ಇಡೋದು ಇಟ್ಬಿಟ್ಟು ಮುಂದೆ ಹೇಳು. ಅದ್ಯಾಕೆ ಅರ್ಧ ಕೇಳಿ ನೀವು ಎಷ್ಟು ನೀವು ಹೇಳಿ ನಾಚ್ಕೋಬೇಡ, ಹೇಳು. ನನಗೆ ನಾಚಿಕೆ ಇಲ್ಲ. ನಾಚಿಕೆ ಎಲ್ಲ ನಮ್ಮ ಮನೆಯಿಂದ ಆಚಿಕೆ, ಹೇಳು. ಸೊ ನೆನ್ನೆ ಫುಲ್ ಹಬ್ಬ ಎಲ್ಲ ಆಗಿ ಮಲ್ಕೊಂಡು ಇವತ್ತು ಲೇಟಾಗಿ ಎದ್ದಿದ್ದೀವಿ. ಅಷ್ಟು ಸುಸ್ತಾಗೋಗ್ಬಿಟ್ಟಿತ್ತು, ಫುಲ್ ಸುಸ್ತಾಗೋಗಿತ್ತು. ಹೋಗ್ತಾ ಜನ ಬರೋದಕ್ಕೆ ಸ್ಟಾರ್ಟ್ ಆದರು. ಕೂತ್ಕೊ ನಿಂತ್ಕೊ ಹೀಗೆ ಆಗೋಗಿತ್ತು ಫುಲ್ಲು. ಚೆನ್ನಾಗಾಯಿತು, ಎಲ್ಲನೂ ಚೆನ್ನಾಗಾಯಿತು. ಸೊ ಇವಾಗ ನೆನ್ನೆನೂ ಇಲ್ಲಿಂದಾನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೆ ಅನಿಸುತ್ತೆ. ಸೊ ಇಲ್ಲಿಂದಾನೇ ಮತ್ತೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಆ್ಯಂಡ್ ಇವಾಗ ಏನಾದ್ರು ಮಾಡ್ಕೊಂಡು ತಿನ್ನೋಣ ಅಂತ ಅನ್ನಿಸ್ತಾ ಇತ್ತು. ಸೊ ಮಶ್ರೂಮ್ ಇತ್ತು, ಮಶ್ರೂಮ್ನ ವೇಸ್ಟ್ ಮಾಡಬಾರ್ದು ಅಂದ್ಬಿಟ್ಟು ಇದು 2 ಡಿವೈಡ್ ಏನಕ್ಕೆ ಮಾಡಿದ್ದೀನಿ ಅಂದರೆ, ಒಂದು ಸ್ಯಾಂಡ್ವಿಚ್ ಮಾಡ್ಕೊಳ್ಳೋಕ್ಕೆ, ಈ ಕಡೆ ಇರೋದು ಸ್ಯಾಂಡ್ವಿಚ್ ಮಾಡ್ಕೊಳ್ಳೋಕ್ಕೆ, ಈ ಕಡೆ ಇರೋದು ಪೆಪ್ಪರ್ ಫ್ರೈ ಮಾಡ್ಕೊಳ್ಳೋಕ್ಕೆ. ಸೊ ಹೆಂಗೆ ಮಾಡಿಕೊಂಡು ತಿಂದಾದಮೇಲೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಆ್ಯಂಡ್ ನಾನು ನೆನ್ನೆನೇ ಸೊ ಈ ವ್ಲಾಗ್ ಮೋಸ್ಟ್ಲಿ ಚಿಕ್ಕದಾಗಿರುತ್ತೆ ಅನಿಸುತ್ತೆ. ಸೊ ನೋಡ್ಕೊಳ್ಳಿ. ನಾನು ಕಂಪ್ಯಾರಿಟಿವ್ಲಿ ನಾನು ಬೇರೆ ಎಲ್ಲ ವ್ಲಾಗ್ ಕಂಪೇರ್ ಮಾಡಿದ್ರೆ ಈ ವ್ಲಾಗೇ ತುಂಬ ಚಿಕ್ಕದಾಗಿರ್ಬೋದು ಅಂತ ಅನ್ಸುತ್ತೆ. ಬಿಕಾಸ್ ಎಲ್ಲ 20 ಸೆಕೆಂಡ್ 20 ಮಿನಿಟ್ಸು 25 ಮಿನಿಟ್ಸ್ ಇರೋದು ಇದೆ ಅನ್ಕೋತೀನಿ, ಮೋಸ್ಟ್ಲಿ ಗೊತ್ತಿಲ್ಲ. ಸೊ ಇವಾಗ ಮಾಡ್ಕೊಂಡು ತಿಂದು ಸಿಗ್ತೀನಿ.
ಸೊ ಮಾಡಿಕೊಂಡೆ, ಸಕ್ಕತ್ತಾಗಿ ಬಂತು. ಸ್ಯಾಂಡ್ವಿಚ್ ಮತ್ತು ಮಶ್ರೂಮ್ ಪೆಪ್ಪರ್ ಫ್ರೈ ಸಕ್ಕತ್ತಾಗಿದೆ. ತುಂಬ ಈಸಿ ರೆಸಿಪಿ. ಬೇಕು ಅಂದರೆ ಕಾಮೆಂಟ್ ಮಾಡಿ, ನಾನು ಅಪ್ಕಮಿಂಗ್ ವೀಡಿಯೋಸಲ್ಲಿ ಬೇಕಾದ್ರೆ ಹಾಕ್ತೀನಿ. ಸೊ ಇವಾಗ ಆಯಿತು, ಈಗ ತಿಂದ್ಬಿಟ್ಟು